ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಜನತೆಗೆ ಇದು ಪ್ರಮುಖ ಸುದ್ದಿ. ಅದರಲ್ಲೂ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆ ನಿವಾಸಿಗಳಿಗೆ ಇದು ಅತಿ ಮುಖ್ಯವಾದ ಸುದ್ದಿ. ಈವರೆಗೂ ಈ ಎರಡೂ ರಸ್ತೆಗಳ ಅಗಲೀಕರಣದ ಬಗ್ಗೆ ಕೇವಲ ವದಂತಿಗಳೇ ಹಬ್ಬಿದ್ದವು. ಅದರಲ್ಲೂ ದಶಕಗಳಿಂದ ಈ ವದಂತಿಗಳಿದ್ದ ಕಾರಣ ಯಾರೂ ಇದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಇದೀಗ ಎಲ್ಲರೂ ಜಾಗೃತರಾಗಬೇಕಿದೆ. ಯಾಕೆಂದರೆ ಇದು ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆಗಳನ್ನು ಖುದ್ದು ಪರಿಶೀಲನೆ ನಡೆಸಿದ್ದು ಎಲ್ಲಿಯವರೆಗೂ ಒತ್ತುವರಿಯಾಗಿದೆ ಎಂಬ ಬಗ್ಗೆ ಗುರುತಿಸಿ ಮಾರ್ಕ್ ಮಾಡಲಾಗಿದೆ. ಇಲ್ಲಿ ನೋಡಿ, ಬಜಾರ್ ರಸ್ತೆಯ ಅಂಗಡಿ ಮಾಲೀಕರೊಬ್ಬರು 50 ವರ್ಷಗಳ ಹಿಂದೆಯೇ ನಾವು ಕಟ್ಟಡ ಕಟ್ಟಿದ್ದೀವಿ, ಅದಕ್ಕೆ ನಗರಸಭೆಯಿಂದ ಅನುಮತಿ ಪಡೆದಿದ್ದೇವೆ ಎಂದು ಜಿಲ್ಲಾಧಿಕಾರಿಗಳಿಗೆ ಹೇಳುತ್ತಿದ್ದಂತೆ 40 ವರ್ಷಗಳ ನಂತರ ಕಟ್ಟಡ ಇರಲೇಬಾರದು ಅಂತ ಜಿಲ್ಲಾಧಿಕಾರಿಗಳು ಹೇಳಿದರು. ಅಲ್ಲದೆ ನಮಗೆ ನೋಟಿಸ್ ನೀಡಿಲ್ಲ ಎಂದು ಒಬ್ಬರು ಹೇಳಿದರೆ, ನಮ್ಮ ಜಾಗಕ್ಕೆ ನಿಮಗೆ ಯಾಕೆ ನೋಟಿಸ್ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳು ಪ್ರಶ್ನೆ ಮಾಡಿದರು. ಅಷ್ಟೇ ಅಲ್ಲ, ನಾಗರಿಕರ ಆರೋಗ್ಯ, ಸುಗಮ ವಾಹನ ಸಂಚಾರ ಮತ್ತು ಸುಂದರ ನಗರ ನಿರ್ಮಾಣಕ್ಕಾಗಿ ನಾಗರಿಕರು ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಯಾವಾಗಾದರೂ ಕಟ್ಟಿದೆ ಕಾನೂನು ಬಂದ ಮೇಲೆ ಕಾನೂನು ರೀತಿಯೇ ಇರಬೇಕಾಗುತ್ತೆ. ಪ್ಲಾನ್ ಇರಬೇಕಾಗುತ್ತೆ, ಸೆಟ್ ಬ್ಯಾಕ್ ಬಿಡಬೇಕಾಗುತ್ತೆ, ಸೆಟ್ ಬ್ಯಾಕ್ ಸರ್ಕಾರಕ್ಕೆ ಪರಿತ್ಯಾಜ್ಯನ ಮಾಡಿಕೊಡ್ಬೇಕಾಗುತ್ತೆ. ಎಲ್ಲ ಕಾನೂನು, ಎಲ್ಲ ನಗರಗಳಲ್ಲೂ ಇರೋ ಕಾನೂನು. ಒಂದು ಸರಿ ಪಟ್ಟಣ ಪಂಚಾಯತಿ ಆಯಿತು ಅಂದರೆ ಎಲ್ಲ ಕಾನೂನುಗಳು ಅಪ್ಲೈ ಆಗಿರುತ್ತೆ ಅಲ್ವಾ. ವಿತೌಟ್ ಪ್ಲ್ಯಾನು ಅದನ್ನು ಮಾಡೋದು 50 ವರ್ಷ ಅಂದರೆ ಬಿಲ್ಡಿಂಗೇ ಇರೋಂಗಿಲ್ಲ, ಅನ್ಫಿಟ್. 40 ವರ್ಷ ಆದಮೇಲೆ ಬಿಲ್ಡಿಂಗೇ ಇರೋಂಗಿಲ್ಲ. ಅದಕ್ಕೇನೆ, ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲದಕ್ಕಿಂತ ಮುಖ್ಯ ನಮ್ಮ ಜೀವ ಅಲ್ವಾ. ಒಂದು ಬಿಲ್ಡಿಂಗ್ ಫಿಟ್ ಇಲ್ಲ ಅಂದರೆ ಅದಿರೋ ಇರಬಾರ್ದು ಅಲ್ವಾ. ಇವೆಲ್ಲ ಇರೋ ಅಂಥದ್ದು. ಅದನ್ನೇ ಪಾಪ ತಮ್ಮನ್ನೆಲ್ಲ ತಾವೇ ಊರನ್ನ ಕಟ್ಟಿ ಬೆಳೆಸಿ ಮಾಡಿ ಈ ಊರಿಗೊಂದು ಅಸ್ಮಿತೆ ಕೊಟ್ಟರೆ ನಾವು ಇರ್ತೀವಿ, ಹೋಗ್ತೀವಿ ಅಧಿಕಾರಿಗಳು ಅಂತ ಎಲ್ಲರ ಜೊತೆಗೂಡಿ ಊರಿನ ಹಿತದೃಷ್ಟಿಯಿಂದ ಏನು ಮಾಡಬೇಕು ಅದನ್ನು ಮಾಡೋಣ. ಅವಾಗಿಂದ ಕನ್ಸ್ಟ್ರಕ್ಷನ್ ಮಾಡಿ ಕಟ್ಕೊಂಡಿರೋದಿಲ್ಲ. ಅದೇ ಈಗ ಮೈಂಟೈನ್ ಮಾಡಲೇಬೇಕು, ಎಲ್ಲರ ಹಿತದೃಷ್ಟಿಯಿಂದ ಅನಿವಾರ್ಯ. ಈಗ ಒಂದೊಂದು ಅಂಗಡಿ ನೋಡ್ಕೊಂಡಿದ್ದೀನಿ, ಅದೇ ಅದೇ ನಗರಗಳಲ್ಲಿ ಸಾಲುಗಳಿರುತ್ತೆ, ಮುಖ್ಯ ಥರ ವ್ಯಾಪಾರಗಳು ಇಲ್ಲ. ಏನು ಮಾಡಬೇಕು ಅರ್ಥ ಆಗಲ್ಲ, ಯಾಕೆಂದರೆ ಇದೇನು ರೋಡು ಎಲ್ಲನೂ ಇದೆ. ಅದೇ ಅದೇ ಎಲ್ಲ ಕಳಿಸ್ತೀನಿ, ತಮ್ಮ ಹತ್ರನೂ ಎಲ್ಲ ಮಾತಾಡ್ತೀವಿ ಆಯಿತಾ. ಬಟ್ ಮಾಡಲೇಬೇಕಾಗಿರೋದು ಅನಿವಾರ್ಯ, ನಗರದ ಹಿತದೃಷ್ಟಿ. ಉಭಯ ರಸ್ತೆಗಳ ಪರಿಶೀಲನೆ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಜಿ. ಪ್ರಭು, ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ ಸೇರಿದಂತೆ ಎಲ್ಲ ರಸ್ತೆಗಳ ಅಗಲೀಕರಣ ಆಗಬೇಕಿದೆ. ವ್ಯಾಪಾರ ವಹಿವಾಟು, ಸಾರ್ವಜನಿಕ ಸದುದ್ದೇಶದಿಂದ ವಾಹನ ಸಂಚಾರಕ್ಕೆ ಸುಗಮವಾಗುವ ರೀತಿಯಲ್ಲಿ ಅಗಲೀಕರಣವಾಗಬೇಕು. ಅನಧಿಕೃತವಾಗಿ ನಿರ್ಮಾಣವಾಗಿರುವ ಕಟ್ಟಡಗಳನ್ನು ಸ್ವಯಂ ಪ್ರೇರಿತವಾಗಿ ತೆರವು ಮಾಡಬೇಕು. ಶಾಸಕರು, ಉಸ್ತುವಾರಿ ಸಚಿವರು ಈ ಬಗ್ಗೆ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ ಎಂದರು. ಈ ಎರಡೂ ರಸ್ತೆಗಳ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಹಾಗಾಗಿ ಇಂದು ಪರಿಶೀಲನೆ ಮಾಡುತ್ತಿರುವುದಾಗಿ ಜಿಲ್ಲಾಧಿಕಾರಿ ಹೇಳಿದರು. ಬಜಾರ್ ರಸ್ತೆಯಿಂದ ಎಂಜಿ ರಸ್ತೆಯವರೆಗೆ ಗಂಗಮ್ಮಗುಡಿ ರಸ್ತೆ ಅಭಿವೃದ್ಧಿ, ನಗರಸಭೆ ಮುಂದಿನ ಭುವನೇಶ್ವರಿ ವೃತ್ತದಿಂದ ಬಿಬಿ ರಸ್ತೆಯವರೆಗೆ ಬಜಾರ್ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು. ಮುಖ್ಯ ರಸ್ತೆಗೆ ಬರಲು ವಾಹನಗಳಿಗೆ ಕಷ್ಟವಾಗಲಿದೆ. ತುಂಬ ಕಿರಿದಾದ ರಸ್ತೆಗಳಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ಈ ಸಮಸ್ಯೆ ಪರಿಹರಿಸಲು ರಸ್ತೆ ಅಭಿವೃದ್ಧಿ ಕಾಮಗಾರಿ ಅನಿವಾರ್ಯವಾಗಿದೆ. ಅನಧಿಕೃತ ಕಟ್ಟಡಗಳ ಬಗ್ಗೆ ಮಾಲೀಕರಿಗೆ ಅರಿವಿದೆ. ಹಾಗಾಗಿ ಅವರೇ ಸಹಕಾರ ನೀಡಿ ಒತ್ತುವರಿಯನ್ನು ಸ್ವಯಂ ಪ್ರೇರಿತವಾಗಿ ತೆರವು ಮಾಡಲಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಜಿಲ್ಲಾ ಉಸ್ತುವಾರಿ ಸಚಿವರು 10 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿನಲ್ಲಿ ಈಗಾಗಲೇ ನಮ್ಮ ಗೌರಿಬಿದನೂರು ಚಿಂತಾಮಣಿ ರಸ್ತೆ ಏನಿದೆ ಅದರ ಅಗಲೀಕರಣ, ಡಬಲ್ ರೋಡ್ ಮಾಡೋವಂಥ ಕೆಲಸ ಈಗಾಗಲೇ ನಗರದಲ್ಲಿ ನಡೀತಾ ಇದೆ. ಅದೇ ರೀತಿ ನಗರದ ಅತ್ಯಂತ ಪ್ರಮುಖ ರಸ್ತೆಗಳಾದಂಥ ಬಜಾರ್ ರಸ್ತೆ ಅಥವಾ ನಮ್ಮ ಗಂಗಮ್ಮನಗುಡಿ ರಸ್ತೆ, ಈ ರೀತಿ ಕೆಲವು ರಸ್ತೆಗಳೆಲ್ಲನೂ ಕೂಡ ಆ ರಸ್ತೆಯ ನಾಗರಿಕರ ಅಪೇಕ್ಷೆ ಇದೆ. ಇಡೀ ನಗರಸಭೆ ವ್ಯಾಪ್ತಿಯ ಎಲ್ಲ ನಾಗರಿಕರ ಅಪೇಕ್ಷೆ ಇದೆ. ಜನರ ಹಿತದೃಷ್ಟಿಯಿಂದ, ಎಮರ್ಜೆನ್ಸಿ ಆರೋಗ್ಯ ಸಮಸ್ಯೆಗಳ ಹಿತದೃಷ್ಟಿಯಿಂದ, ವ್ಯಾಪಾರ ವಹಿವಾಟುಗಳ ಹಿತದೃಷ್ಟಿಯಿಂದ, ಸಾರ್ವಜನಿಕ ಸದುದ್ದೇಶದಿಂದ ಆ ರಸ್ತೆಗಳೆಲ್ಲನೂ ಕೂಡ
ವಾಹನ ಸಂಚಾರಕ್ಕೆ ಸುಗಮವಾಗಬೇಕು. ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದಂತೆ, ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇಲ್ಲದಂತೆ ಅನಧಿಕೃತವಾಗೆಲ್ಲ ಏನು ಕೆಲವು ಕಟ್ಟಡಗಳು ಬಂದಿದ್ದಾವೆ ಅವರೆಲ್ಲ ಕೂಡ ಸ್ವಯಂ ಪ್ರೇರಿತರಾಗಿ ಸಹಕರಿಸ್ತೇವೆ, ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನೆಲ್ಲ ಹೇಳಿದ್ದಾರೆ. ಸೊ ಜಿಲ್ಲಾಡಳಿತ, ನಮ್ಮ ನಗರಸಭೆ ಎಲ್ಲ ಸೇರಿ ಜನರ ಭಾವನೆಗಳಿಗೆ ನಾವು ಅವರಿಗೆ ಪೂರಕವಾಗಿ ನಾವು ನಿಲ್ಲಬೇಕಾಗ್ತದೆ. ಈಗಾಗಲೇ ಮಾನ್ಯ ಶಾಸಕರು, ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲ ಸಂಕಲ್ಪ ಮಾಡಿದ್ದಾರೆ. ಇದಕ್ಕೆ ಬೇಕಾಗುವಂಥ ಈ 2 ರಸ್ತೆಗಳ ಅಗಲೀಕರಣಕ್ಕೆ ಬೇಕಾಗುವಂಥ ಅನುದಾನ ಇವೆಲ್ಲವನ್ನು ಕೂಡ ಈಗಾಗಲೇ ಕ್ರೋಢೀಕರಿಸಿಕೊಳ್ಳಲಾಗಿದೆ. ಸರ್ಕಾರದಿಂದ ಅನುದಾನವೂ ಕೂಡ ಬಿಡುಗಡೆ ಆಗಿದೆ. ಒಟ್ಟಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 2 ರಸ್ತೆಗಳ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ತಿಕೊಳ್ಳಲಿದ್ದೇವೆ. ಹಾಗಾಗಿ ಇವತ್ತೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ನಮ್ಮ BB ರೋಡ್ನ ಜಂಕ್ಷನ್ನಿಂದ ಹಿಡಿದು ನಮ್ಮ ನಗರಸಭೆಯ ಮುಖ್ಯ ಕಚೇರಿವರೆಗೆ ಏನು ಬಜಾರ್ ರಸ್ತೆ ಬರುತ್ತೆ, ಅಲ್ಲಿ ಬಜಾರ್ ರಸ್ತೆಯಿಂದ ಇಲ್ಲಿ ಗೌರಿಬಿದನೂರು ರಸ್ತೆವರೆಗೆ ಗಂಗಮ್ಮನಗುಡಿ ರಸ್ತೆ ಏನಿದೆ, ಈ ರಸ್ತೆ 2 ನೋಡಿದ್ದೇವೆ. ಆಗಲೇ ಸಾಕಷ್ಟು ಜನ ನಾಗರಿಕರು ಅಲ್ಲಲ್ಲಿ ಸೆಟ್ ಬ್ಯಾಕು ಏನೇನು ಅಭಿವೃದ್ಧಿಗೆ ಪೂರಕವಾಗಿ ಅವರು ಕಾನೂನುಬದ್ಧವಾಗಿ ನಡ್ಕೊಳ್ಬೇಕಾಗುತ್ತೆ ಆ ರೀತಿ ಈಗಾಗಲೇ ನಡ್ಕೊಂಡಿದ್ದಾರೆ ಕೆಲವರೆಲ್ಲ. ಉಳಿದಂತೆ ನಾನಾಗಲೇ ಹೇಳಿದಂತೆ ಅವರ ಅಪೇಕ್ಷೆಯೂ ಕೂಡ ಇದೆ. ಈಗ ನಾಳೆ ಒಂದು ಆರೋಗ್ಯದ ಸಮಸ್ಯೆ, ತುರ್ತು ಹೃದಯದ ಸಂಬಂಧಿತ ಸಮಸ್ಯೆಗಳು ಅಥವಾ ಮಾರಕ ಕಾಯಿಲೆಗಳ ಸಮಸ್ಯೆ ಅಂದರೆ ಈ ರೋಡ್ಗಳಲ್ಲಿ ಮೇನ್ ರೋಡಿಗೆ ಬರೋಕ್ಕೆ ಕಷ್ಟ. ಅಷ್ಟು ಕಂಜೆಷನ್ನು, ಅಷ್ಟು ತುಂಬ ಸಂಧಿ ಥರ ತುಂಬ ಸಣ್ಣ ಒಂದು ಅಗಲದಲ್ಲಿ ಈ ರಸ್ತೆಗಳು ಇರ್ತಕ್ಕಂಥದ್ದು. ಅನೇಕ ಹಿಂದಿನೂ ಎಲ್ಲ ಒತ್ತುವರಿ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಹಾಗಾಗಿ ಅವರ ವ್ಯಾಪಾರ ವಹಿವಾಟಿಗೂ ಕೂಡ ಒಳ್ಳೆಯದಾಗಬೇಕು, ಅವ್ರಿಗೂ ಕೂಡ ಪೂರಕ ವಾತಾವರಣ ನಿರ್ಮಾಣ ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಪ್ರಸ್ತುತ ಈ ರಸ್ತೆಗಳ ಅಭಿವೃದ್ಧಿ ವಿಚಾರ ಟೆಂಡರ್ ಹಂತದಲ್ಲಿದೆ. ಇಂದು ಈ ರಸ್ತೆ ಅಭಿವೃದ್ಧಿ ಕುರಿತು ಸಭೆ ಕರೆಯಲಾಗಿದೆ. ಸಂಜೆ ನಡೆಯಲಿರುವ ಸಭೆಯಲ್ಲಿ ಎಲ್ಲ ಕಟ್ಟಡ ಮಾಲೀಕರೊಂದಿಗೆ ಚರ್ಚೆ ನಡೆಸಿ ಒತ್ತುವರಿ ತೆರವಿಗೆ ದಿನಾಂಕ ನಿಗದಿ ಮಾಡಲಾಗುವುದು. ಶೀಘ್ರದಲ್ಲಿಯೇ ಉಭಯ ರಸ್ತೆಗಳ ಅಗಲೀಕರಣ ಮಾಡುವ ಮೂಲಕ ಸುಂದರ ಮತ್ತು ಸ್ವಚ್ಛ ಚಿಕ್ಕಬಳ್ಳಾಪುರ ನಿರ್ಮಾಣ ಮಾಡಲಾಗುವುದು. ಇದಕ್ಕೆ ಪ್ರತಿಯೊಬ್ಬ ನಾಗರಿಕರ ಸಹಕಾರ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.